Hey everyone, you're watching News Insights. ನನ್ನ ಜೊತೆಯಲ್ಲಿ ಇದ್ದಾರೆ ಅರುಣ್ ಅವರು. ಹಾಗೇ ರೀ ಅರುಣ್ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಾರೆ ಹಾಗೂ ಜಗದೀಶ್ ಸರ್ಕಾರ ಅವರಿದ್ದಾರೆ, ಅವರು ರಾಜ್ಯ ಕಾರ್ಯದರ್ಶಿ ಆಗಿರ್ತಾರೆ. ಶ್ರೀಕಾಂತ್ ಅವರಿದ್ದಾರೆ, ರಾಜ್ಯ ಯುವಕ ಉಪಾಧ್ಯಕ್ಷರಾಗಿರ್ತಾರೆ. ಗೋಪಿ ಅವರು ಸಂಘಟನಾ ಕಾರ್ಯದರ್ಶಿ ಆಗಿರ್ತಾರೆ. ಶ್ರೀಮತಿ ಸವಿತಾ ಅವರು ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಾರೆ. ಸುನೀತಾಬಾಯಿ ಅವರು ಮಹಿಳಾ ಜಂಟಿ ಕಾರ್ಯದರ್ಶಿ ಆಗಿರ್ತಾರೆ. ಮಂಜುಳಾ ಅವರು ಮಹಿಳಾ ಕಾರ್ಯದರ್ಶಿ ಆಗಿರ್ತಾರೆ ಹಾಗೂ ಉಮಾ ಅವರು ಜಂಟಿ ಕಾರ್ಯದರ್ಶಿ ಆಗಿರ್ತಾರೆ. ಸೊ ಅಖಿಲ ಭಾರತ ಹಿಂದೂ ಮಹಾಸಭಾ ವತಿಯಿಂದ ನಮ್ಮೆಲ್ಲ ಪತ್ರಕರ್ತರಿಗೂ ಮುಟ್ಟುವ ಕೆಲಸ ತಮ್ಮಿಂದ ಮಾತ್ರ ಸಾಧ್ಯ. ಆದ್ದರಿಂದ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಮತ್ತೆ ನಿಮ್ಮ ಕಡೆಯಿಂದ ಆ ಕೆಲಸ ಆಗುತ್ತೆ ಅನ್ನೋ ನಂಬಿಕೆನೂ ನನ್ನಲ್ಲಿದೆ, ನಮ್ಮ ಸಮಿತಿಯಲ್ಲಿದೆ, ನಮ್ಮ ಅಖಿಲ ಭಾರತ ಹಿಂದೂ ಮಹಾಸಭಾ ಒಪ್ಪಿದೆ. ಆದ್ರೆ ಇಲ್ಲಿ ನಮ್ಮಲ್ಲಿ ಒಂದು ಚೇಂಜಸ್ ಏನು ಅಂದ್ರೆ ರಥಯಾತ್ರೆಗೆ ಇನ್ನ ಪರ್ಮಿಷನ್ ನಮಗೆ ಸಿಕ್ಕಿಲ್ಲ. ಮೊಹರಂ ಇದೆ ಅನ್ನೋ ಒಂದು ಉದ್ದೇಶದಿಂದ ಸ್ವಲ್ಪ ತಡೆ ಹಿಡಿದಿದ್ದಾರೆ. ಅದು ಇವತ್ತು ಸಾಯಂಕಾಲದೊಳಗೆ ಗೊತ್ತಾಗುತ್ತೆ. ರಥಯಾತ್ರೆ ಬಗ್ಗೆ ಸ್ವಲ್ಪ ಇನ್ನ ನಮಗೆ ನಿರ್ದಿಷ್ಟವಾದ ಹಿಂದೂ ಸ್ವಾಭಿಮಾನಿ ರಥಯಾತ್ರೆ ಹಮ್ಮಿಕೊಂಡಿರೋದ್ರಿಂದ ನನ್ನ ಎಲ್ಲ ಹಿಂದೂ ಬಾಂಧವರಲ್ಲಿ ಕಳಕಳಿಯ ಮನವಿ, ಎಲ್ಲರೂ ಭಾಗವಹಿಸಿ ನಮ್ಮ ಹಿಂದುತ್ವದ ಬಗ್ಗೆ ಮತ್ತು ನಮ್ಮ ಪರಂಪರೆ ಸಂಸ್ಕೃತಿಯ ಬಗ್ಗೆ ಎಲ್ಲರಿಗೂ ತಿಳಿಸುವಲ್ಲಿ ನಿಮ್ಮೆಲ್ಲರ ಪ್ರಮುಖ ಪಾತ್ರವಿದೆ. ಎಲ್ಲ ಹಿಂದೂಗಳು, ಮಾಧ್ಯಮದವರು, ಪತ್ರಿಕಾ ರಂಗದವರು ಬಂದು ನಮಗೆ ಸಹಕರಿಸಿ ನಮ್ಮ ರಥಯಾತ್ರೆ ಮತ್ತು ಸ್ವಾಮಿ ಚಕ್ರಪಾಣಿ ಮಹಾರಾಜ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಅದರಿಂದ ತಾವೆಲ್ಲರೂ ಬಂದು ಅವರಿಗೂ ಒಂದು ಶುಭ ಕೋರುವಲ್ಲಿ ತಮ್ಮೆಲ್ಲರ ಪ್ರಮುಖ ಪಾತ್ರ ಇರೋದ್ರಿಂದ ತಮ್ಮೆಲ್ಲರೂ ಕಳಕಳಿಯ ಮನವಿ. ಹಿಂದೂ ಬಾಂಧವರು, ಪತ್ರಿಕಾ ರಂಗದವರು ಎಲ್ಲರೂ ಬಂದು ಸಹಕರಿಸಿ ನಮ್ಮನ್ನು ಬೆಂಬಲಿಸಿ ಹಿಂದುತ್ವವನ್ನು ಉಳಿಸಿ. ಪ್ರೋಗ್ರಾಮ್ ನಡೀತಾ ಇರೋದು ಪ್ಯಾಲೇಸ್ ಗ್ರೌಂಡ್ 5ನೇ ಗೇಟು, ಕಿಂಗ್ಸ್ ಕೋರ್ಟ್ ಹತ್ರ ನಡೀತಾ ಇರೋದ್ರಿಂದ ಸಂಜೆ 5 ಗಂಟೆಯಿಂದ 9 ಗಂಟೆವರೆಗೂ ಕಾರ್ಯಕ್ರಮ ಇರುತ್ತೆ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ನಮ್ದು ಬಂದು ಕಾಡು ಮಲ್ಲೇಶ್ವರ ದೇವಸ್ಥಾನದಿಂದ ಕಿಂಗ್ಸ್ ಕೋರ್ಟ್ ವರ್ಗು ರಥಯಾತ್ರೆ ಇಟ್ಕೊಂಡಿದೀವಿ. ಪರ್ಮಿಷನ್ ಕೊಟ್ರೆ ರಥಯಾತ್ರೆ, ಇಲ್ಲ ಅಂದ್ರೆ ಮಾಮೂಲಿಯಾಗಿ ಸೀದಾ ಅಲ್ಲೋಗಿ ಕಾರ್ಯಕ್ರಮ ಶುರು ಮಾಡ್ತೀವಿ. ದಿನಾಂಕ ಯಾವಾಗ? 5ನೇ ತಾರೀಕು, ಇದೇ ಶನಿವಾರ.